ಸಾವಿತ್ರಿಬಾಯಿ ಫುಲೆಯವರು ಹೆಣ್ಣು ಮಕ್ಕಳಿಗೆ ಅಕ್ಷರ ಕಲಿಸ್ಬೇಕು, ಪಾಠ ಹೇಳಿಕೊಡಬೇಕು ಅಂತ ಆ ಕಾಲದಲ್ಲಿ ರಾತ್ರಿ ಶಾಲೆಗಳನ್ನು ತೆರೆದು ರಾತ್ರಿ ಶಾಲೆಗಳಿಗೆ ಹೋಗ್ತಾ ಇದ್ರು. ಎಷ್ಟು ಕಷ್ಟ ಇತ್ತು ಅಂತಂದರೆ, ಆಕೆ ರಾತ್ರಿ ಶಾಲೆಗೆ ನಡ್ಕೊಂಡು ಹೋಗ್ತಿರಬೇಕಾದ್ರೆ ಆಕೆ ಸೀರೆಯ ಮೇಲೆ ಸಮಾಜದಲ್ಲಿರ್ತಕ್ಕಂತಹ ಕೆಲವು ಕಿಡಿಗೇಡಿ ಜನರು ಕೆಸರು ನೀರನ್ನು ಎರಚಿದ್ರಂತೆ. ಸೆಗಣಿಯಿಂದ ಇರೋ ನೀರನ್ನು ಸೀರೆ ಮೇಲೆ ಒಗಿತಿದ್ರಂತೆ. ಅಷ್ಟು ಕಷ್ಟದಲ್ಲಿ ಸಾವಿತ್ರಿಬಾಯಿ ಫುಲೆಯವರು ತಮ್ಮ ಕೈಯಲ್ಲಿ ಒಂದು ಕೈ ಚೀಲವನ್ನು ಇಟ್ಕೊಂಡು ಹೋಗ್ತಿದ್ರಂತೆ. ಯಾವಾಗ ಆ ರಾತ್ರಿ ಶಾಲೆಗೆ ಹೋದ ನಂತರ ಶಾಲೆಯಲ್ಲಿ ಆ ಕೆಸರಿನಿಂದ ಇರುವಂತಹ ಸೀರೆಯನ್ನು ಬದಲಾಯಿಸಿ ಕೈ ಚೀಲದಲ್ಲಿ ಇರುವಂತಹ ಬೇರೆ ಒಂದು ಸೀರೆಯನ್ನು ಹಾಕ್ಕೊಂಡು ಹೆಣ್ಣು ಮಕ್ಕಳಿಗೆ ಅಕ್ಷರವನ್ನು ಪಾಠವನ್ನು ಕಲಿಸ್ತಿದ್ರಂತೆ. ಇತಿಹಾಸವನ್ನು ನೋಡಬೇಕಾದ್ರೆ ಪ್ರಪ್ರಥಮವಾಗಿ ಮಹಿಳಾ ರಾಷ್ಟ್ರಪತಿ ಆಗಿರ್ತಕ್ಕಂತಹ ಪ್ರತಿಭಾ ಪಾಟೀಲ್ರವರನ್ನು ನೋಡ್ಬೋದು. ಈಗಲೂ ರಾಷ್ಟ್ರಪತಿ ಆಗಿರ್ತಕ್ಕಂತಹ ದ್ರೌಪದಿ ಮುರ್ಮು ಅವರನ್ನು ನೋಡಿದಾಗ ಖುಷಿಯಾಗುತ್ತೆ. ಆದರೆ ನಾವು ಮರಿಬಾರ್ದು, ಪ್ರಪ್ರಥಮವಾಗಿ ಹೆಣ್ಣು ಮಕ್ಕಳಿಗೆ ಅಕ್ಷರ ಕಲಿಸಬೇಕು, ಅವರನ್ನು ಮುಂದೆ ಒಳ್ಳೆಯ ಪ್ರತಿಭಾವಂತರನ್ನಾಗಿ ಮಾಡಬೇಕು ಅಂತ ಹೋರಾಟ ಮಾಡಿದಂತಹ ಸಾವಿತ್ರಿಬಾಯಿ ಫುಲೆಯವರನ್ನು ಇತಿಹಾಸದ ಚರಿತ್ರೆಯ ಪುಟದಲ್ಲಿಯೂ ಸಹ ಮರೆಯೋದಕ್ಕೆ ಹೋಗಲೇಬಾರ್ದು. ಸಾವಿತ್ರಿಬಾಯಿ ಫುಲೆಯವರಿಗೆ ನನ್ನದೊಂದು ದೊಡ್ಡ ಸಲಾಂ.